ನಮಸ್ತೆ, ಇನ್ಫೋ ವಿಶ್ವಾಸ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇವತ್ತಿನ ಮಾರುಕಟ್ಟೆಯ ಬೆಲೆನ ನೋಡ್ತಾ ಹೋಗ್ಬಿಡೋಣ. ಸತತವಾಗಿ ಕಳೆದ ವಾರ 2 ದಿನ ಕಮ್ಮಿ ಆಗಿತ್ತು. ಆಮೇಲೆ ಕಂಪ್ಲೀಟ್ಲಿ ನಮ್ಗೆ ಚಿನ್ನದ ಬೆಲೆ ಜಾಸ್ತಿ ಆಯ್ತು. ವಿಪರೀತವಾಗಿ ಜಾಸ್ತಿ ಆಗಿದ್ದಂತ ಚಿನ್ನದ ಬೆಲೆ ಈ ವಾರದಲ್ಲಿ ಯಾವ ರೀತಿ ನಮ್ಗೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾನು ಪ್ರತಿನಿತ್ಯ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಪ್ರತಿ ಒಂದು ವಿಚಾರನೂ ನಿಮ್ಗೆ ಪಿನ್ ಟು ಪಿನ್ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ. ಸೊ ಚಿನ್ನದ ಬೆಲೆಯಲ್ಲಿ ಈ ವಾರ ಕಮ್ಮಿ ಆಗುತ್ತಾ ಏನಾದ್ರೂ ಪ್ರೈಸಸ್ಗಳು ಅಂತ ಹೇಳಿದ್ರೆ ನೋಡೋಣ ಇವತ್ತಿನ ಮಾರುಕಟ್ಟೆಯ ಬೆಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಸೋಮವಾರ 24 ಕ್ಯಾರೆಟ್ ಚಿನ್ನ 9,993 ರೂಪಾಯಿ ಆಗಿದೆ. 9,993 ರುಪೀಸ್. ಆಲ್ಮೋಸ್ಟ್ ಇನ್ನೊಂದು 7 ರೂಪಾಯಿ ಕಮ್ಮಿ ಅಷ್ಟೇನೆ 1 ಲಕ್ಷಕ್ಕೆ. ಐ ಮೀನ್ 10,000ಕ್ಕೆ 1 ಲಕ್ಷ ಆಗುತ್ತೆ ಅದು ಇದಕ್ಕೆ. ಸೊ 10,000ಕ್ಕೆ 7 ರೂಪಾಯಿ ಕಮ್ಮಿ ಇದೆ ಅಷ್ಟೇನೆ ಗ್ರಾಮ್ ಇವತ್ತು 24 ಕ್ಯಾರೆಟ್ ಚಿನ್ನ. ನೆನೆ 9,993 ರೂಪಾಯಿ ಇತ್ತು, ಏನು ಬದಲಾವಣೆ ಆಗ್ಲಿಲ್ಲ. ಸೊ 0 ಚೇಂಜಸ್ ಅಲ್ಲಿ ಚಿನ್ನದ ಬೆಲೆ ನಡೀತಾ ಇದೆ. 10 ಗ್ರಾಮಿನ ಚಿನ್ನಕ್ಕೆ 99,930 ರೂಪಾಯಿ ಆಗುತ್ತೆ. ನಿನ್ನೆನೂ 99,930 ರೂಪಾಯಿನೇ ಇತ್ತು, ಏನು ಚೇಂಜಸ್ ಆಗಿಲ್ಲ. 22 ಕ್ಯಾರೆಟ್ ಚಿನ್ನ 9,160 ರೂಪಾಯಿ, ನೆನೆ 9,160 ರೂಪಾಯಿನೇ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 91,600 ರೂಪಾಯಿ ಆಗುತ್ತೆ. ನೆನೆನೂ 91,600 ರೂಪಾಯಿ, ಏನು ಬದಲಾವಣೆ ಆಗದಿರೆ 0 ಅಲ್ಲಿ ಚಿನ್ನದ ಬೆಲೆ ನಡೀತಾ ಇದೆ. 18 ಕ್ಯಾರೆಟ್ ಚಿನ್ನ 7,495 ರೂಪಾಯಿ, ನೆನೆ 7,495 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 74,950 ರೂಪಾಯಿ ಆಗುತ್ತೆ. ನೆನೆ 74,950 ರೂಪಾಯಿ ಆಗುತ್ತೆ. ನೋ ಚೇಂಜಸ್ ಅಟ್ ಆಲ್. ಸೊ ಕಾನ್ಸ್ಟೆಂಟ್ ಆಗಿ ನಡೀತಾ ಇದೆ. ಬಟ್ ಇಡೀ ವಾರ ಇದೇ ರೀತಿ ನಡೆಯುತ್ತಾ, ಪ್ರೈಸ್ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಸೊ ವಿಡಿಯೋ ವಾಚ್ ಮಾಡ್ತಾ ಇದ್ರೆ ನಾನು ವಿಡಿಯೋನ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ ನಿಮ್ಗೆ. ಅದರಿಂದ ನೀವು ಒಂದು ಬೇಸಿಕ್ ಐಡಿಯಾ ತಿಳ್ಕೊಬಹುದು. ಯಾಕಂದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಾ ಇರೋದ್ರಿಂದ ಚಿನ್ನದ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳು ಅಂತೂ ಎಕ್ಸ್ಪೆಕ್ಟೆಡ್. ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು ಈ ಟೈಮಲ್ಲಿ ಕಮ್ಮಿ ಆಗಲ್ಲ. ಬಿಕಾಸ್ ಇವಾಗ ಲಕ್ಷ್ಮಿ ಹಬ್ಬಕ್ಕೆ ಚಿನ್ನ ಖರೀದಿ ಮಾಡೋರು ತುಂಬಾ ಜನ ಇರ್ತಾರೆ. ಅಂಡ್ ಆಲ್ಸೋ ಬೆಳ್ಳಿ ಮುಖವಾಡಗಳು, ಲಕ್ಷ್ಮಿ ಕೂರ್ಸೋದಕ್ಕೆ ಮುಖವಾಡಗಳನ್ನ ಖರೀದಿ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಇದು ಪೀಕ್ ಸೀಸನ್ ಆಕ್ಚುಲಿ ಚಿನ್ನ ಖರೀದಿ ಮಾಡೋರಿಗೆ, ಅಂದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಬೆಳ್ಳಿಯ ದರ ಸಹ 116 ರೂಪಾಯಿ ಆಗಿದೆ. ಆಲ್ಮೋಸ್ಟ್ 120 ರೂಪಾಯಿ ಹೋಗಿತ್ತು ಲಾಸ್ಟ್ ವೀಕು. ಅದಾದ್ಮೇಲೆ 118 ರೂಪಾಯಿಗೆ ಬಂತು. ಇವತ್ತು 116 ರೂಪಾಯಿಯಲ್ಲಿದೆ. ಬೆಳ್ಳಿಯ ದರ ಕಮ್ಮಿ ಆಗಿದೆ. 1,16,000 ರೂಪಾಯಿ ನಮ್ಗೆ 1 ಕೆಜಿಯ ಬೆಳ್ಳಿ ದರ ಆಗುತ್ತೆ ಇವತ್ತು ಮಾರುಕಟ್ಟೆಯಲ್ಲಿ. ಸೊ ಚಿನ್ನ ಮತ್ತು ಬೆಳ್ಳಿ ಎರಡೂ ಸಹ ಒಂದ್ ಸ್ವಲ್ಪ ಆಚೆ ಈಚೆ ಆಗ್ತಾ ಇದಾವೆ. ಬಟ್ ಎಕ್ಸ್ಪೆಕ್ಟೆಡ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಹಬ್ಬ ಬರ್ತಾ ಇರೋದನ್ನ ಪ್ರೈಸ್ ಜಾಸ್ತಿ ಆಗುವಂತ ಲಕ್ಷಣಗಳೇ ಜಾಸ್ತಿ ಇರೋದು ಹೊರತು ಕಮ್ಮಿ ಅಂತೂ ಆಗೋದು ಕಮ್ಮಿ ಕೇಸಸ್ ಅಲ್ಲಿ. ಸೊ ತುಂಬಾ ಕಮ್ಮಿ ಚಾನ್ಸಸ್ ಅಲ್ಲಿ ಕಮ್ಮಿ ಆಗುತ್ತೆ. ಆದ್ರೂ 1%, 2% ಈ ತರ ಆಗುತ್ತೆ ಹೊರತು 1,000 ರೂಪಾಯಿಯಲ್ಲಿ ಕಮ್ಮಿ ಆಗೋದು ಈ ವಾರದಲ್ಲಿ ಡೌಟ್ ಇದೆ. ಸೊ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ನಾನು ಹೇಳೋದು GST ಮೇಕಿಂಗ್ ಮತ್ತೆ ವೇಸ್ಟೇಜ್ ನ ಬಿಟ್ಟು. ಸೊ ಅದ್ರ ಮೇಲೆ ನೀವು ಲೆಕ್ಕ ಹಾಕೊಂಡು ಚಿನ್ನ ಖರೀದಿಗೆ ಪ್ಲಾನ್ ಮಾಡ್ಕೋಬಹುದು. ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.